ಎಲ್ರಿಗೂ ನಮಸ್ತೆ. ನಾನಿವತ್ತು ಮಾಡ್ತಾ ಇರುವಂಥ ರೆಸಿಪಿ ಆಲೂಗಡ್ಡೆ ಬಜ್ಜಿ. ಇವತ್ತು ಮಳೆ ಆಗಿತ್ತಲ್ವಾ, ಮಳೆಗೆ ಬಿಸಿ ಬಿಸಿಯಾಗಿ ಬಜ್ಜಿ ಮಾಡ್ಕೊಂಡು ತಿಂತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಬನ್ನಿ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ನಾನಿಲ್ಲಿ ಪುದೀನ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ. ಚಟ್ನಿ ಮಾಡೋಕ್ಕೆ ಸ್ವಲ್ಪ ಪುದೀನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಕರಿಬೇವು, ಬೆಳ್ಳುಳ್ಳಿ, ಕಾಯಿನ ನಾನಿಲ್ಲಿ ಸ್ವಲ್ಪ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಬಿದ್ರೆ ಚಟ್ನಿ ರೆಡಿ ಆಗೋಗುತ್ತೆ. ನೋಡಿ ರುಬ್ಬಿದ್ದಾಯಿತು. ಈಗ ಅದನ್ನು ಒಂದು ಬೌಲ್ಗೆ ತಗೊಳ್ತಾ ಇದ್ದೀನಿ. ಈಗ ಬಜ್ಜಿ ಮಾಡೋಣ. ಬಜ್ಜಿ ಮಾಡೋಕ್ಕೆ ಒಂದು ಬೌಲ್ಗೆ 4 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕಿದ್ದೀನಿ. ಚಿಟಿಕೆ ಅರಿಶಿನ, 1.5 ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ, ರುಚಿಗೆ ಉಪ್ಪು, ಒಂದು ಕಾಲು ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ. ಎಲ್ಲ ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡಬೇಕು. ಡ್ರೈ ಮಿಕ್ಸ್ ಮಾಡೋದ್ರಿಂದ ನಾವು ಹಾಕಿರುವಂಥ ಮಸಾಲೆ ಎಲ್ಲ ಚೆನ್ನಾಗಿ ಕೂಡ್ಕೊಳ್ಳುತ್ತೆ, ಹೊಂದ್ಕೊಳ್ಳುತ್ತೆ. ಆಮೇಲೆ ಸ್ವಲ್ಪ ನೀರು ಹಾಕ್ಕೊತಾನೆ ಕಲಿಸ್ತಾ ಇರಬೇಕು. ನಾನು ಕಲಿಸ್ತಾ ಇದ್ದೀನಲ್ಲ ಹೀಗೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಗಟ್ಟಿಯಾಗಿ ಪೇಸ್ಟ್ ಥರ ಮಾಡ್ಕೊಳ್ಳಿ. ಕಲಸಿ ಚೆನ್ನಾಗಿ ಸ್ವಲ್ಪ ಕೂಡ ಗಂಟು ಇಲ್ದಂಗೆ ನೀಟಾಗಿ ಕಲಿಸ್ಕೊಳ್ಳಿ. ನೋಡಿ ಹೀಗೆ ಸ್ವಲ್ಪನೇ ನೀರು ಹಾಕಿ ಕಲಿಸ್ತಾ ಇರಬೇಕು. ಹಿಟ್ಟು ತುಂಬ ತೆಳು ಆದರೂ ಕೂಡ ಬಜ್ಜಿ ಚೆನ್ನಾಗಿ ಬರಲ್ಲ. ಆಯಿತು. ನಾನಿಲ್ಲಿ ಮೊದಲೇ 2 ಆಲೂಗಡ್ಡೆನ ಸಿಪ್ಪೆ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಸ್ಲೈಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಹೀಗೆ ಇಷ್ಟಿದ್ರೆ ಸಾಕು. ಸ್ಲೈಸು ಈ ಥರ ಸ್ಲೈಸ್ ಮಾಡ್ಕೊಂಡಿದ್ದೀನಿ. ಆದಮೇಲೆ ಎಣ್ಣೆ ಕಾಯಕ್ಕಿಡೋಣ. ಒಂದು 1/4 ಲೀಟ್ರಷ್ಟು ಎಣ್ಣೆ ಬಳಸಿದ್ದೀನಿ ಅಷ್ಟೇ. ಅದಕ್ಕೆ ಇವಾಗ ನಾವು ಸ್ಲೈಸ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಿಟ್ಟಲ್ಲಿ ಅದ್ದಿ ಕಾದಿರೋ ಎಣ್ಣೆನಲ್ಲಿ ಬಿಟ್ಟು ಡೀಪ್ ಫ್ರೈ ಮಾಡಬೇಕು. ನೋಡಿ ನಾನು ಮಾಡ್ತಾಯಿದ್ದೀನಿ. ಸ್ವಲ್ಪ ಬಣ್ಣ ಬರೋವರೆಗೂ ಕರ್ಕೊಂಡ್ರೆ ಆಯಿತು. ನಮ್ಮ ಆಲೂಗಡ್ಡೆ ಬಜ್ಜಿ ರೆಡಿ. ಧನ್ಯವಾದ.